ಈ ಬಾರಿ ಹರಿಯಾಣದಲ್ಲಿ ಕಾಂಗ್ರೆಸ್ಸು ಗೆಲುವನ್ನ ಕಾಣುತ್ತೆ ಅನ್ನೋ ನಿರೀಕ್ಷೆಗಳು ಜಾಸ್ತಿ ಇದ್ದು, ಅಂದರೆ ಒಂದಷ್ಟು ಆ ಪಕ್ಷದ ನಾಯಕರಿಗೆ. ಆದರೆ ಹರಿಯಾಣದಲ್ಲಿ BJP ಗೆಲುವು ಸಾಧಿಸುವುದರ ಮೂಲಕ ಹ್ಯಾಟ್ರಿಕ್ ಸಾಧಿಸಿದೆ. ಹಾಗೆ ನೋಡಿದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆಂತರಿಕ ಕಲಹಗಳು ಮತ್ತು ಅವರು ಏನು ಹೊರಡಿಸಿದಂತಹ ಒಂದಿಷ್ಟು ಪ್ರಣಾಳಿಕೆಗಳು ಅವರಿಗೆ ಮುಳುವಾಯ್ತಾ ಅನ್ನೋ ಪ್ರಶ್ನೆಗೆ ಕಾಣ್ತಾ ಇದೆ. ಅಷ್ಟಕ್ಕೂ ಏನು ಹರಿಯಾಣದಲ್ಲಿ ಕಾಂಗ್ರೆಸ್ ಮುಗುಚು ಬಿದ್ದಿದೆ, ಅದರ ಹಿನ್ನೆಲೆಯಲ್ಲಿ ಈಗ ರಾಹುಲ್ ಸಾಕಷ್ಟು ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಮ್ಮ ಜೈಕೀರ್ತಿ ಅವರು ಇದ್ದಾರೆ. ಜೈಕೀರ್ತಿ ಅವರು, ನೀವು ಬೆಳಗಿಂದ ಸೂಕ್ಷ್ಮ ಗಮನಿಸಿದಿರಿ ಈ ಫಲಿತಾಂಶಗಳನ್ನ, ಜಮ್ಮು ಮತ್ತು ಕಾಶ್ಮೀರ ಫಲಿತಾಂಶ ಮತ್ತು ಹರಿಯಾಣದ ಫಲಿತಾಂಶ, ಈ ಎರಡನ್ನೂ ಗಮನಿಸಿದಾಗ ಹರಿಯಾಣದಲ್ಲಿ ನಿರೀಕ್ಷೆಗಳು ಭಾಳ ಇದ್ವು. ಸೊ ಈ ಬಾರಿಯ ಏನು BJP ಸೋಲುತ್ತೆ, ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರಗಳು ಜಾಸ್ತಿ ಇದ್ವು. ಯಾಕಂದರೆ ಒಂದಿಷ್ಟು ಪ್ರಣಾಳಿಕೆಗಳಲ್ಲಿ ನಾವು ಈ ಕರ್ನಾಟಕದಲ್ಲಿ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಆ ರೀತಿಯ ಗ್ಯಾರಂಟಿಗಳನ್ನು ಕೂಡ ಅಲ್ಲಿ ಘೋಷಣೆ ಮಾಡಲಾಯಿತು. ಅದಾಗಿ ಕೂಡ ಅಲ್ಲಿ ಈಗ ಕಾಂಗ್ರೆಸ್ ನೆಲ ಕಚ್ಚಿದೆ. ಸೊ ಹ್ಯಾಟ್ರಿಕ್ ಸಾಧಿಸುವ ಮೂಲಕ BJP ಗೆಲುವನ್ನು ಸಾಧಿಸಿದೆ. ಈ ಬಗ್ಗೆ ಓಕೆ, 5ನೇ ತಾರೀಕು ಎಲೆಕ್ಷನ್ ಆದ್ಮೇಲೆ ಎಕ್ಸಿಟ್ ಪೋಲ್ ಏನ್ ಬಂತು, ಆಲ್ಮೋಸ್ಟ್ ಎಲ್ಲಾ ಎಕ್ಸಿಟ್ ಪೋಲ್ ನಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. BJP ಎಲ್ಲಾರು ಕೊಟ್ಟಿದ್ದು 15, 20, 25 ಕರೆಕ್ಟ್ ಈ ರೇಂಜ್ ಅಲ್ಲಿ ಬರ್ಬೋದು ಅಂತ ಕೊಟ್ಟಿದ್ದ. ಕೆಲವೊಂದು ಲೆಕ್ಕ ಹೇಳೋದಾದ್ರೆ ನೋಡಿ, ದೈನಿಕ್ ಭಾಸ್ಕರ್ ಅವ್ರು ಹೇಳಿದ್ದು BJP 15ರಿಂದ 20 ಬರುತ್ತೆ ಅಂತ ಹೇಳಿದ್ರು ಹರಿಯಾಣದಲ್ಲಿ. ಹಾಗೆ ಧ್ರುವ ರಿಸರ್ಚ್ ಅವರು ಕೂಡ 22ರಿಂದ 30 ಬರುತ್ತೆ. ಪೀಪಲ್ಸ್ ಪಲ್ಸ್ 20ರಿಂದ 32 ಬರುತ್ತೆ ಅಂತ ಹೇಳಿದ್ರು. ರಿಪಬ್ಲಿಕ್ ಭಾರತ್ ಮತ್ತೆ ಮ್ಯಾಟ್ರಿಸ್ ಅವರು ಕೂಡ 18ರಿಂದ 24 ಬರುತ್ತೆ ಅಂತ ಹೇಳಿದ್ರು. NDTV ಅವರು ಕೂಡ 24 ಅಷ್ಟೇ ಬರಕ್ ಸಾಧ್ಯ ಅಂತ ಹೇಳಿದ್ರು. ಕರೆಕ್ಟ್. ಸೊ ನಾವ್ ಈ ಸಮೀಕ್ಷೆಗಳು ನೋಡಿದ್ರೆ ಕಂಪ್ಲೀಟ್ ಆಗಿ ಹರಿಯಾಣದಲ್ಲಿ ಉಲ್ಟಾ ಆಗಿದೆ. ಅದೇ ಯಾಕೆಂದ್ರೆ ಹರಿಯಾಣದಲ್ಲಿ ಈಗ BJP 49-50 ಇದೆ ಆಲ್ಮೋಸ್ಟ್, ಕಾಂಗ್ರೆಸ್ ಮಾತ್ರ 36 ಇದೆ. ಸೊ ಅಂದ್ರೆ ಸಮೀಕ್ಷೆ ಉಲ್ಟಾ ಆಗಿದೆ. ಈಗ BJPನೇ 3ನೇ ಬಾರಿ ಅಧಿಕಾರಕ್ಕೆ ಬರ್ತಾ ಇರೋದು ಪಕ್ಕಾ ಆಗಿದೆ. ಸೊ ಇಲ್ಲಿ ಇನ್ನೊಂದು ಮುಖ್ಯವಾದ ನಾವು ಗಮನಿಸಬೇಕು ಅಂತಂದ್ರೆ, ಆ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆ ಕೊಟ್ಟಿರ್ತಾರಲ್ಲಿ ಅದೇ ಅಲ್ಲಿ ಉಲ್ಟಾ ಆಯ್ತಾ ಅಂತ. ಈಗ BJP ಅವರು ಅದನ್ನೇ ಅವರು ರಾಹುಲ್ ಗಾಂಧಿ ಅವ್ರನ್ನ ಟ್ರೋಲ್ ಮಾಡ್ಕೊಂಡು ಬರ್ತಾ ಇದಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರು ಅಲ್ಲಿ ಒಂದು ಸಮಾವೇಶದಲ್ಲಿ ಒಂದು ರ್ಯಾಲಿಯಲ್ಲಿ ಮಾತಾಡ್ತಾ ಹೇಳ್ತಾರೆ, ಜಿಲೇಬಿ ಬಗ್ಗೆ ಮಾತಾಡ್ತಾರೆ ಅವರು. ಸೊ ಇವಾಗ ನೀವು ಬೆಂಗಳೂರಲ್ಲಿ ಜಿಲೇಬಿ ತಿಂದಿರ್ತೀವಿ ನಾವೆಲ್ಲ, ರೋಡ್ ಸೈಡ್ ಇಲ್ಲ ಯಾವುದೋ ಬೋಂಡಾ ಬಜ್ಜಿ ಆಗ್ತೇವಲ್ಲ ಅಂತ ಕಡೆ ಜಿಲೇಬಿ ಮಾಡೋದು ನೋಡಿರ್ತೀವಿ, ಅಥವಾ ಕೆಲವೊಂದು ಬೇಕರಿಗಳಲ್ಲಿ ಗೊತ್ತು. ಬಟ್ ರಾಹುಲ್ ಗಾಂಧಿ ಅವರಲ್ಲಿ ಹೇಳ್ತಾರೆ ಜಿಲೇಬಿಗೋಸ್ಕರ ಒಂದು ಫ್ಯಾಕ್ಟ್ರಿನೇ ತಯಾರು ಮಾಡಬೇಕು, ಅಂದ್ರೆ ಜಿಲೇಬಿ ರೆಡಿ ಮಾಡೋಂಥ ಫ್ಯಾಕ್ಟ್ರಿ ರೆಡಿ ಮಾಡಬೇಕು. ಹರಿಯಾಣದಲ್ಲಿ ಮೋದಿ ಅವರು ಈ ಚಿಕ್ಕ ಪುಟ್ಟ ಅಂಗಡಿಗಳು ಅವ್ರನ್ನ ಬೆಳೆಯಕ್ ಬಿಡಲ್ಲ. ಅವ್ರೇನಿದ್ರು ಅಂಬಾನಿ ಮತ್ತೆ ಅದಾನಿ ಏನಿದ್ದಾರೆ ಅಂತವ್ರ ಪರವಾಗಿರ್ತಾರೆ. ಅದೇ ಚಿಕ್ಕ ಪುಟ್ಟ ಅಂಗಡಿ ಅವ್ರನ್ನ ಬೆಳೆಯಕ್ ಬಿಡಲ್ಲ, ನಿಮ್ಗೆಲ್ಲ ಇಂಪ್ರೂವ್ ಆದ್ರೆ ನೀವೆಲ್ಲ ಒಂದೊಂದು ಫ್ಯಾಕ್ಟ್ರಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಜಿಲೇಬಿ ಫ್ಯಾಕ್ಟ್ರಿ ಮಾಡ್ಬೋದು ಅಂತ. ಸೊ BJP ಅವರು ಅದನ್ನೇ ಒಂದು ಅಸ್ತ್ರವಾಗಿ ತಗೊಂತಾರೆ, ಸಿಕ್ಕಾಬಟ್ಟೆ ಟ್ರೋಲ್ ಮಾಡ್ತಾರೆ. ಯಾಕಂದ್ರೆ ಇದಕ್ ಮುಂಚೆ ರಾಹುಲ್ ಗಾಂಧಿ ಅವರು ಗುಜರಾತ್ ಎಲೆಕ್ಷನ್ ಟೈಮಲ್ಲಿ ಈ ಆಲೂಗಡ್ಡೆಯಿಂದ ಚಿನ್ನ ತೆಗಿಬಹುದು ಅನ್ನೋಂತ ಒಂದು ಹೇಳಿಕೆ ವಿವಾದ ಆಗಿತ್ತು. ಆಮೇಲೆ ಈ ಗೋಧಿ ಹಿಟ್ಟನ್ನ ನಾವು ಲೀಟರ್ ಗಟ್ಲೆ ಅಳಿತೀವಿ, ಈ ತರ ಎಲ್ಲ ಕೆಲವೊಂದು ಹೇಳಿಕೆ ಕೊಟ್ಟಿದ್ರಲ್ಲ, ಅದನ್ನೇ ಅಲ್ಲಿ ಎನ್ಕೇಶ್ ಮಾಡ್ಕೊಂಡ್ರು BJP ಅವರು. ಇನ್ನೊಂದ್ ಕಡೆ ಮೋದಿ ಅವರು ಕರ್ನಾಟಕದ ಮುಡಾ ಸ್ಕ್ಯಾಮ್ ನ ಪ್ರಸ್ತಾಪ ಮಾಡ್ತಾರೆ ಹೋಗಿದ ಕಡೆ ಎಲ್ಲ, ನಿಮ್ಗೂ ಇಂಥ ಗೌರ್ಮೆಂಟ್ ಬೇಕಾ, ಕಾಂಗ್ರೆಸ್ ಗೌರ್ಮೆಂಟ್ ಬೇಕಾ, ಅಲ್ಲಿ ಸಿದ್ದರಾಮಯ್ಯನವರು ನೋಡಿ ಮುಡಾ ಸ್ಕ್ಯಾಮ್ ಅಲ್ಲಿ ಹಗರಣ ಮಾಡಿ ತಗ್ಲಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಈ ತರ ಹಗರಣಗಳಾಗುತ್ತೆ ಅಂತೆಲ್ಲ ಅಲ್ಲಿ ಒಂದು ಪ್ರಚಾರ ಮಾಡ್ತಾರೆ. ಹೌದು, ಹಿಂದೆ ಪ್ರಚಾರ ಮಾಡೋ ಬರದಲ್ಲಿ ಮೋದಿಯವರು ಅವಾಗ ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೋ ಅಲ್ಲಿ ಆಯಾ ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಆ ಪಕ್ಷಕ್ಕೆ ಮತ ಹಾಕ್ತಾರೆ. ಅಂದ್ರೆ ಹರಿಯಾಣ ಜನರು ತುಂಬಾ ದಡ್ರಲ್ಲ, ಮತ ಹಾಕ್ತಾರೆ ಅನ್ನೋ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ರು ಮೋದಿ ಅವರು ಓದಲೆಲ್ಲ ಹೀಗೆ ಆಗ್ತಾ ಇದ್ರು. ಮತ್ತೆ ಪ್ರತ್ಯೇಕವಾಗಿ ಅವರು ಸಾಕಷ್ಟು ಕರ್ನಾಟಕವನ್ನ ಉಲ್ಲೇಖ ಮಾಡ್ತಾ ಇದ್ರು. ಅಂದ್ರೆ ನೀವು ಗ್ಯಾರಂಟಿ ಯೋಜನೆಗಳಿಗೆ ನೀವೇನಾದ್ರೂ ಏನು ಮೋಸ ಹೋದ್ರೆ, ಒಂದು ವೇಳೆ ನೀವು ಗ್ಯಾರಂಟಿನ ನಂಬಿ ನೀವು ಮತ ಹಾಕಿದ್ರೆ ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಇದೆ, ಅಲ್ಲಿ ದಿವಾಳಿ ಆಗ್ತದೆ ಅನ್ನೋ ಅರ್ಥದಲ್ಲಿ ಕೂಡ ಮಾತಾಡಿದ್ರು. ಸೊ ಹರಿಯಾಣ ಜನ ಎಲ್ಲ ಭಯಪಟ್ಟರು ಅಥವಾ ಅವರು ರೈಟ್ ಚಾಯ್ಸ್ ಮಾಡಿದ್ರೋ ಗೊತ್ತಿಲ್ಲ, ಒಟ್ಟು ಅವ್ರ ಆಯ್ಕೆ ಕರೆಕ್ಟ್ ಇದೆ ಅಂತ ಅನಿಸ್ತದೆ ಈಗಿನ ಲೆಕ್ಕಾಚಾರಗಳು ನೋಡಿದ್ರೆ. ನೀವು ಹೇಳ್ದಂಗೆ ಕರೆಕ್ಟು. ಒಂದಿಷ್ಟು ಯಾವುದೋ ಸೋಷಿಯಲ್ ಮೀಡಿಯಾಗಳನ್ನ ಸ್ಕ್ರೋಲ್ ಮಾಡಿದ್ರೆ ಸಾಕು, ಅಲ್ಲಿ ಈಗ ರಾಹುಲ್ ಗಾಂಧಿ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದ್ದಾರೆ, ಅಂದ್ರೆ ಟ್ರೋಲ್ ಆಗ್ತಾ ಇದ್ದಾರೆ. ಇಟ್ ಮೀನ್ಸ್ ಯಾವುದೋ ಒಂದು ಫೋಟೋ ನೋಡಿದೆ, ಒಂದು ಫೇಸ್ಬುಕ್ ಅಲ್ಲಿ ರಾಹುಲ್ ಗಾಂಧಿ ಒಂದು ಬಸ್ ಹಿಂದೆ ಕೂತಿದ್ದಾರೆ, ಮುಂದೆ ಒಬ್ಬ ಹುಡುಗಿ ಒಂದು ಮೊಬೈಲ್ ನಲ್ಲಿ ಮಾತಾಡೋ ತರದ ಒಂದು ಫೋಟೋ. ಆ ಫೋಟೋ ಕ್ಯಾಪ್ಷನ್ ಏನಿದೆ ಅಂತಂದ್ರೆ, ಇಲ್ಲಿ ಏನೋ ಜಿಲೇಬಿ ಫ್ಯಾಕ್ಟರಿ ಕ್ಲೋಸ್ ಆಗಿದೆ ಕಣೆ, ಜಿಲೇಬಿ ಕೆಲಸ ಮಾಡೋ ಹುಡುಗ ನನ್ನ ಹಿಂದೆನೆ ಕೂತಿದ್ದಾನೆ ಅನ್ನೋದು. ಅಂದ್ರೆ ಈ ವರ್ಷದಲ್ಲಿ ಒಂದಿಷ್ಟು ಟ್ರೋಲ್ ಆಗ್ತಾ ಇದ್ದಾರೆ, ನಗೆಪಟ್ಲಿಗೆ ಗುರಿ ಆಗ್ತಿದೆ. ಅಂದ್ರೆ ರಾಹುಲ್ ಗಾಂಧಿ
ಟ್ರೋಲ್ ಆಗೋದೇನು ಹೊಸದೇನಲ್ಲ. ಆದ್ರೆ ಈ ರೀತಿಯ ಹೇಳಿಕೆಗಳಿಂದ ಈಗ ಪ್ರಸ್ತುತವಾಗಿ ಏನು ಹರಿಯಾಣ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದ ನಂತರ ಒಂದಿಷ್ಟು ಟ್ರೋಲ್ಗೆ ಗುರಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು, ಖಂಡಿತ ಸರ್. ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ಟ್ರೋಲ್ ಆಗೋದು ಇದೇನು ಹೊಸದೇನಲ್ಲ. ಆದ್ರೆ ಅವರಲ್ಲಿ ಮುಖ್ಯವಾಗಿ ನಾವು ರಾಹುಲ್ ಗಾಂಧಿ ಅವರು ಅಲ್ಲಿನ ಏನು ಸ್ವೀಟ್ ಸ್ಟಾಲ್ ಅವ್ರು ಇರ್ತಾರ ಅವರ ಪರವಾಗಿ ಒಂದು ಒಳ್ಳೆ ಉದ್ದೇಶದಿಂದ ಹೇಳಿರ್ಬೋದು ಅವ್ರು ಇಂಪ್ರೂವ್ ಆಗ್ಬೇಕು ಅಂತ. ಆದ್ರೆ ಅದು ಅವರ ಹೇಳಿದ್ದು ರೀತಿ ಜನರಿಗೆ ಕನ್ವೆ ಆಗಿದ್ದು ಬೇರೆ ರೀತಿನೇ ಆಯ್ತು. ಮತ್ತೆ ಕೆಲವರು ಇದ್ ಮಾಡ್ತಿದ್ರೆ, ಟ್ರೋಲ್ ಮಾಡ್ತಿದ್ದಾರೆ, ಹೊಲದಲ್ಲೆಲ್ಲ ಜಿಲೇಬಿ ಬಿತ್ತಿರೋ ತರ ಪೋಸ್ಟರ್ಗಳು ರೆಡಿ ಮಾಡ್ತಿದ್ದಾರೆ. ಇನ್ನೊಂದು ಯಾವ್ದೋ ಒಂದು ಫ್ಯಾಕ್ಟ್ರಿ ರೆಡಿ ಮಾಡ್ಬಿಟ್ಟು ಫ್ಯಾಕ್ಟ್ರಿ ಒಳಗಿಂದ ಔಟ್ಪುಟ್ ಜಿಲೇಬಿಗಳು ಬರ್ತಾ ಇರೋ ತರ ಫೋಟೋಸ್ಗಳನ್ನೆಲ್ಲ ಹಾಕಿ ಟ್ರೋಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಹೊಲದಲ್ಲಿ ಜಿಲೇಬಿ ಇಡ್ತಾ ಇರೋ ತರ ಸೊ ಒಂದು ಜಿಲೇಬಿ ಇದ್ ಮಾಡ್ತಾ ಇದಾರೆ. ಈಗ ಬಿಜೆಪಿ ಹರಿಯಾಣದಲ್ಲಿ ಏನ್ ವಿನ್ ಆಯ್ತು, ಇವತ್ತು ಸಂಜೆ ಇನ್ನ ಕೆಲವೇ ಹೊತ್ತಲ್ಲಿ ದೆಹಲಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಮೋದಿ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಈಗ ಬಿಜೆಪಿ ಅವರು ಏನ್ ಮಾಡಿದ್ದಾರೆ, 1 ಕ್ವಿಂಟಲ್ ಜಿಲೇಬಿನ ಆರ್ಡರ್ ಮಾಡಿದ್ದಾರೆ. ಅಲ್ಲಿ ಎಲ್ಲಾ ಕಾರ್ಯಕರ್ತರು ಬರ್ತಾರೆ, ನಾಯಕರು ಬರ್ತಾರೆ, ಬಿಜೆಪಿ ನಾಯಕರು. ಸೊ ಅವ್ರೆಲ್ರಿಗೂ ಕೊಡ್ಲಿಕ್ಕೋಸ್ಕರ 1 ಕ್ವಿಂಟಲ್ ಜಿಲೇಬಿಯನ್ನು ಕೂಡ ಆರ್ಡರ್ ಮಾಡಿ ರಾಹುಲ್ ಗಾಂಧಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಟ್ವಿಟರ್ ನಲ್ಲಿ ಏನ್ ಮಾಡ್ತಿದ್ದಾರೆ, ಎಕ್ಸ್ ನಲ್ಲಿ ಎಲ್ಲಾ ಬಿಜೆಪಿ ಅವರು ರಾಹುಲ್ ಗಾಂಧಿ ಅವ್ರನ್ನ ಟ್ಯಾಗ್ ಮಾಡ್ಬಿಟ್ಟು ಜಿಲೇಬಿ ಸ್ವೀಟ್ ನ ಪೋಸ್ಟ್ ಮಾಡ್ತಾ ಇದಾರೆ, ತಗೊಳ್ಳಿ ನಿಮ್ಗೆ ಸಿಹಿ ತಿನ್ನಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದಾರೆ. ಒಟ್ಟು ರಾಹುಲ್ ಗಾಂಧಿಗೆ ಟ್ರೋಲ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಅಂತಲ್ಲ, ಸೊ ಅವ್ರ ಹೇಳುವ ಹೇಳಿಕೆ ಈ ರೀತಿಯಾಗಿ ಟ್ರೋಲ್ ಆಗ್ತಾ ಇರೋದೊಂದು ಏನು ಪ್ರಮುಖವಾಗಿ ಅದನ್ನ ಗಮನಿಸಬೇಕಾದ್ದು. ಮೋದಿ ಅವರು ಕೂಡ ಅಷ್ಟೇ ಹಿಮಾಚಲ ಪ್ರದೇಶವನ್ನು ಕೂಡ ಏನು ಗುರಿಯಾಗಿಸ್ಕೊಂಡು ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹೇಳಿಕೆಗಳನ್ನು ನೀಡ್ತಾ ಹೋದ್ರು. ಅಂದರೆ ನೀವು ಏನಾದರೂ ಗ್ಯಾರಂಟಿಗಳನ್ನು ನಂಬಿ ಮತ ಹಾಕಿದರೆ ನೀವು ಕೂಡ ಹಿಮಾಚಲ ಪ್ರದೇಶದ ಏನಾಗಿದೆ ಆ ಪರಿಸ್ಥಿತಿಗೆ ಹೋಗ್ತೀರಾ, ಇಲ್ಲ ಕರ್ನಾಟಕದಲ್ಲಿ ಏನು ಸ್ಥಿತಿ ಇದೆ ಆ ಸ್ಥಿತಿಗೆ ಹೋಗ್ತೀರಾ ಅಂತ ಪದೇ ಪದೇ ಹೇಳ್ತಾ ಇದ್ರು. ಪ್ರಚಾರ ಭಾಷಣದಲ್ಲಿ ಅವರು ಹೇಳಿ ಅಲ್ಲಿನ ಜನರಿಗೆ ಭಯ ಬೀಳಿಸಿದ್ರು ಏನೋ ಗೊತ್ತಿಲ್ಲ. ಒಟ್ಟಾರೆ ಜನ ಆಯ್ಕೆ ಮಾತ್ರ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಇಲ್ಲ ಅಂತಂದರೆ ಹ್ಯಾಟ್ರಿಕ್ ಗೆಲುವು ಇದೆಯಲ್ಲ ಬಿಜೆಪಿಗೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ಬಿಜೆಪಿ ಒಂದಿಷ್ಟು ಏನು ರಾಜ್ಯಗಳಲ್ಲಿ ಹಿನ್ನಡೆ ಅನುಭವಿಸಿತ್ತು. ಏನು ಈಗ ನಾವು ಲಾಸ್ಟು ಲೋಕಸಭಾ ಚುನಾವಣೆಯಲ್ಲಿ ತಗೊಳ್ಳಿ, ಅದು ನೋಡಿದ್ರೆ ಒಂದು ಸ್ವಲ್ಪ ಕಳೆದ ಬಾರಿಗಿಂತ ಈ ಬಾರಿಯ ಏನು ಆಯ್ಕೆ ಒಂದು ಸ್ವಲ್ಪ ಕಮ್ಮಿನೇ ಆಯಿತು ಅಲ್ವಾ, ಸಂಸದರ ಆಯ್ಕೆ. ಸೊ ಈ ವಿಚಾರದಲ್ಲಿ ನೋಡೋದಾದ್ರೆ ಈಗ ಅದು ಹ್ಯಾಟ್ರಿಕ್ ಗೆಲುವು ಸಾಧಿಸಿದೆ. ಇನ್ನು ಮುಂದಿನ ಗುರಿ ಅವ್ರದ್ದು ಮಹಾರಾಷ್ಟ್ರ ಅನ್ಸ್ಬೋದು. ಇನ್ನ ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಅನೌನ್ಸ್ ಆಗುತ್ತೆ. ಸೊ ಮಹಾರಾಷ್ಟ್ರ ಅವರ ನೆಕ್ಸ್ಟ್ ಟಾರ್ಗೆಟ್ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಈಗ ರಾಹುಲ್ ಗಾಂಧಿ ಇವತ್ತಿನ ಟ್ರೋಲ್ ಹೈಲೈಟ್ ಆಗಿದ್ದಾರೆ. ಅವರು ಜಿಲೇಬಿ ಫ್ಯಾಕ್ಟರಿ ಬಂದ್ ಆಗಿದೆ ಅಂತಾನೆ ಟ್ರೋಲ್ ಮಾಡ್ತಾ ಇದ್ದಾರೆ. ಎಸ್, ಒಟ್ಟಾರೆ ಏನು ಇವತ್ತಿನ ಹರಿಯಾಣ ಎಲೆಕ್ಷನ್ ಏನು ರಿಸಲ್ಟ್ ಬಂತು, ರಿಸಲ್ಟ್ ಬಂದಾದ ನಂತರ ಇಲ್ಲಿ ರಿಸಲ್ಟ್ ಬಂದ ಅಂತ ಸಂಭ್ರಮ ಪಡೋದಕ್ಕಿಂತ ರಾಹುಲ್ ಗಾಂಧಿ ಅವ್ರನ್ನ ಜಿಲೇಬಿಯ ಹಿಡ್ಕೊಂಡು ಟ್ರೋಲ್ ಮಾಡ್ತಾ ಇರೋ ಸಂಭ್ರಮನೇ ಜಾಸ್ತಿ ಆಗಿದೆ. ಒಟ್ಟಾರೆ ಚುನಾವಣೆ ಒಂದು ಬೇರೆ ರೀತಿಯ ಅಖಾಡ ಪರಿಣಮಿಸಿತ್ತು. ಅಂದರೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಹರಿಯಾಣ. ಅಂದರೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರಗಳು ಜಾಸ್ತಿ ಇದ್ವು. ಸೊ ಜಮ್ಮು ಕಾಶ್ಮೀರದ ಬಗ್ಗೆ ಹೇಳೋದಾದ್ರೆ ಅದು ಫಿಕ್ಸ್ಡ್ ಅನ್ಸಿತ್ತು. ಎರಡೂ ಪಕ್ಷಗಳು ಸೇರಿ ಮೈತ್ರಿ ಸರ್ವೆಗಳ ಪ್ರಕಾರ ಅತಂತ್ರ ಪರಿಸ್ಥಿತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೂ ಅಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆನೇ ಇದೆ. ಯಾಕೆಂದ್ರೆ ಅಲ್ಲಿ ಜಾಸ್ತಿ ಸೀಟ್ ಬಂದಿರೋದು ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಮಾಡ್ಕೊಂಡಿದ್ರು. ಹಂಗಾಗಿ ನ್ಯಾಷನಲ್ ಕಾನ್ಫರೆನ್ಸ್ ಸೀಟು 39+ ಏನೋ ಇದೆ. ಕಾಂಗ್ರೆಸ್ ಅವರು 6 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ. ಒಟ್ಟಿನಲ್ಲಿ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಮೈತ್ರಿ ಸರ್ಕಾರನೇ ಅಧಿಕಾರ ಬರುತ್ತೆ. ಸೊ ಉಮರ್ ಅಬ್ದುಲ್ ಅವರೇ ಮತ್ತೊಮ್ಮೆ CM ಕೂಡ ಆಗ್ಬೋದು. ಓಕೆ, ಅದೇನೇ ಇರಲಿ, ಈಗ ಹರಿಯಾಣದ ಚುನಾವಣೆ ಏನು ಫಲಿತಾಂಶ ಬಂತು ಆ ಫಲಿತಾಂಶನ ಹಿನ್ನೆಲೆ ನೋಡಿಕೊಂಡ್ರೆ ಈ ಹೇಳಿಕೆಗಳು, ಪರ ವಿರೋಧ ಚರ್ಚೆಗಳು ಅವರ ಪಕ್ಷಗಳಿಗೆ ಮುಳುವಾಯಿತು ಅನ್ನೋ ಪ್ರಶ್ನೆ ಈಗ ಸಾಕಷ್ಟು ಕಾಣ್ತಾ ಇದೆ. ನೋಡ್ತಾ ಇರೋ ವೀಕ್ಷಕರೇ, ಕರ್ನಾಟಕದಲ್ಲೂ ಕೂಡ ಒಂದಿಷ್ಟು ಗ್ಯಾರಂಟಿ ಯೋಜನೆಗಳ ಮೂಲಕ ಇಲ್ಲಿ ಪಕ್ಷ ರಚನೆ ಆಯಿತು ಕಾಂಗ್ರೆಸ್ ಪಕ್ಷ. ಸೊ ಹಿಮಾಚಲ ಪ್ರದೇಶ ಮತ್ತು ಹರಿಯಾಣದಲ್ಲೂ ಕೂಡ ಆ ಸ್ಟ್ರಾಟಜಿನ ಯೂಸ್ ಮಾಡೋಕ್ಕೆ ನೋಡಿದ್ರು, ಆದರೆ ಇಲ್ಲಿ ವರ್ಕ್ ಆಗಲಿಲ್ಲ. ಅದೇನೇ ಇರಲಿ, ಇವತ್ತಿನ ಏನು ಟಾಪಿಕ್ ಏನಿತ್ತು ರಾಹುಲ್ ಗಾಂಧಿ ಅವರು ಟ್ರೋಲ್ ಆಗ್ತಿರೋದು ಅದು ಕೂಡ ಇನ್ನೂ ನಿಲ್ಲೋ ಅಂತ ತಲುಪ್ತಾ ಇಲ್ಲ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಟ್ರೋಲ್ಗೆ ಕಾರಣ ಆಗ್ತದೆ ಅಂತಲೇ ಹೇಳ್ಬೋದು.